ಅಯ್ಯೋ ನಿದ್ದೆ ಮಾಡ್ತಾ ಇದೆ. ಇರ್ರಿ ರೀ ರೀ ಹೇಳ್ರಿ ಮೇಲೆ ಹೇಳ್ರಿ. ಓರಿ ಏನೇ ರೀ ಶ್ರೀ ಫೋನ್ ಮಾಡಿದ್ದ. ಅವನಿಗೆ ಕೆಲಸದ ವಿಷಯ ಹೇಳಿದ್ಯಾ? ಅಯ್ಯೋ ಕೆಲ್ಸದ ಮನೆ ಹಾಳಾಯ್ತು. ಅತ್ತೆ ಮಾತಕ್ಕ ವಸು ಲಲ್ಲು ಬೇಬಿ ಎಲ್ರು ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗಿದಾರಂತೆ ಬೆಳಗ್ಗೆನೆ. ಸೂಪರ್. ಒಂದು ಲೋಟ ಹಾಲು ತಗೊಂಬ. ಹಾ ಅವರೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ನಾನು ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ ಹಾಲು ತಗೊಂಡು ಅಂತಿದ್ದೀರಲ್ಲ, ನಿಮ್ಮ ತಲೆಗೆ ಏನಾಗಿದೆ? ಆಗಲ್ಲ ಚಿನ್ನ. ಏನಂದೆ ನೀನು? ನಾನು ನಿದ್ದೆ ಮಂಪ್ರಲ್ಲಿದ್ನಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳ. ಏನಂತ ಹೇಳು ಹೇಳು ಹೇಳು. ನಿಮ್ಮ ಅಮ್ಮ ಮತ್ತೆ ಎಲ್ರು ಬೆಳಗ್ಗೆನೆ ಮನೆ ಬಿಟ್ಟು ಹೋಗಿದಾರಂತೀರಿ. ಹೌದಾ? ಯಾವಾಗ? ಯಾಕಂತೆ? ರಾತ್ರಿ ಆ ಸುನಂದಮ್ಮ ಎಲ್ರಿಗೂ ಬೇಜಾರಾಗೋ ಥರ ಏನೋ ಅಂದ್ಬಿಟ್ರತ್ತೆ. ಅದಕ್ಕೆ ಎಲ್ರು ಮನೆ ಬಿಟ್ಟು ಹೋಗಿರ್ಬೋದು ಅಂತ ಶ್ರೀ ಅಂದಾರಿ. ಯಾವಳ ಅವಳು ಸುನಂದ? ಕೈ ಕಾಲು ಮುಡ್ಸೋದು ಸರಿ. ಫೋನು ಈಗಲೇ ಕರ್ಕೊಂಬರ್ತೀನಿ ನೋಡಿಗಲ್ಲ. ಅಯ್ಯೋ ಅದೆಲ್ಲ ಆಮೇಲೆ ರೀ. ಫಸ್ಟ್ ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ಬೇಕು ತಾನೆ. ಎಲ್ಲೋ ಬೆಳಗ್ಗೆ ವಾಕಿಂಗ್ ಹೋಗಿರ್ತಾರೆ, ಇನ್ನೊಂದು 10 ನಿಮಿಷಕ್ಕೆ ಮನೆಗೆ ಬರ್ತಾರೆ ಬಿಟ್ಟಾಕೆ. ಅಯ್ಯೋ ರಾತ್ರಿ ಎಲ್ಲ ಸುನಂದಮ್ಮ ಏನೋ ಅಂದ್ರು ಅಂತ ನಿದ್ದೆನೂ ಮಾಡದೆ ಕೂತಿದ್ರಂತೆ. ಬೆಳಗಾದ್ರೆ ಕಾಣಿಸ್ತಿಲ್ಲ. ಎಲ್ಲಾದ್ರೂ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ. ಎಲ್ಲ ಏನೂ ಆಗಿರಲ್ಲ ಚಿನ್ನ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದೆಯಾ. ನೀನು ಗಾಬರಿ ಮಾಡ್ಕೋಬೇಡ. ಹೋಗು ಒಂದು ಲೋಟ ಕಾಫಿ ತಗೊಂಡು. ಕಾಫಿ ಬೇಕಾ ನಿಮಗೆ? ನೀವೇ ಹೋಗಿ ಮಾಡ್ಕೊಳ್ಳಿ, ನಾನೇ ಹೋಗಿ ಹುಡುಕ್ತೀನಿ. ಕಲಾ ನೀವು ಹೋಗ್ಕೊಡ್ದು. ನಾನೇ ಹೋಗಿ ಹುಡುಕೊಂಬರ್ತೀನಿ ಕಲಾ. ಅಕಸ್ಮಾತಾಗ ಅವ್ರು ಎಲ್ಲಿಂದಾದರೂ ಫೋನ್ ಮಾಡಿದ್ರೆ ಮನೇಲಿ ಫೋನ್ ಎತ್ತಕ್ಕೆ, ಯಾಕೆಲ್ಲಾರು ಹೇಳಿ ಕಳಿಸಿದ್ರೆ ವಿಚಾರಿಸೋಕ್ಕೆ, ಅಥವಾ ಅವರೇ ಬಂದುಬಿಟ್ರೆ ರಿಸೀವ್ ಮಾಡೋಕ್ಕೆ ನೀನು ಇರಬೇಕಲ್ವ ಮನೆಯಲ್ಲಿ. ನಾನೇ ಹೋಗಿ ಹುಡ್ಕೊಂಬರ್ತೀನಿ.